ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಕಾಶ್ಮೀರ್ ಬರೋ ಮುನ್ನ ನೋಡಿ ಎಷ್ಟು ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿದೆ ಅಂತೇಳಿ. ನಾವು ನೆನ್ನೆ ಬಂದು ತಗ್ಲಾಕೊಂಡಿರೋದು, ಇನ್ನೂ 2 ದಿವಸ ಬಿಡಲ್ವಂತೆ. ನೋಡಿ ಸಿಕ್ಕಾಬಿಟ್ಟೆ ಜಾಮ್ ಆಯ್ತು ನೋಡಿ. ಈಗ ಸೀಸನಲ್ಲಿ ಈ ಥರ ಆದರೆ ಎಲ್ಲರೂ ಹಿಂಸೆ ಹೊಡ್ತಾ. ಮತ್ತು ಆಪಲ್ ಬಾಕ್ಸ್ ಏನಾಗೋಣ ಅಂತ ಎಲ್ಲ ಎಷ್ಟೊಂದು ಜನ ಕಾಶ್ಮೀರ್ಗೆ ಹೋಗ್ಬೇಕು ದುಡಿಬೇಕು ಅಂತಾರೆ. ಕಾಶ್ಮೀರ್ ಬಂದರೆ ದುಡ್ಡು ಆಗುತ್ತೆ ಇಲ್ಲ ಅಂತಲ್ಲ, ಬಟ್ ಇಲ್ಲಿ ಊಟ ನಾಷ್ಟ ಏನೂ ಸಿಗಲ್ಲ. ಅದೇ ಹಿಂಸೆ ನೋಡಿ. ಎಷ್ಟು ಜಾಮ್ ಆಗಿದೆ ಅಂದರೆ ಕಿಲೋಮೀಟ್ರ್ ಗಟ್ಟಲೆ ಜಾಮ್ ಐತೆ. ಅಮ್ಮಾದ್ರೂ ಒಂದು 30 ಕಿಲೋಮೀಟ್ರ್ ಮೇಲೆ ಫುಲ್ ಜಾಮ್ ಆಗೈತೆ. ಮತ್ತು ಊಟ ನಾಷ್ಟ ಏನೂ ಸಿಗಲ್ಲ. ಅದೇ ಹಿಂಸೆ ಡ್ರೈವರ್ಗಳಿಗೆ. ದಯವಿಟ್ಟು ಯಾರನ್ನ ಬರೋರು ನೋಡ್ಕೊಂಬನ್ನಿ. ಯಾಕಂದರೆ ಈಗ ಮಳೆ ಟೈಮ್ ಇರೋ ಕಾರಣ, ಲ್ಯಾಂಡ್ ಸ್ಲೈಡ್ ಆಗಿರೋ ಕಾರಣ ಗಾಡಿಗಳು ಆಕ್ಸಿಡೆಂಟು ಮತ್ತು ಬ್ರೇಕ್ ಡೌನ್ ಆಗೋ ಗಾಡಿಗಳು ಜಾಸ್ತಿ ಆಗ್ತಾಯಿದ್ದಾವೆ. ಅದಕ್ಕೋಸ್ಕರ ಜಾಮ್ ಆಗಿರೋದು. ಮತ್ತು ಬೆಟ್ಟ ಕುಸ್ಕೊಂತ ಇರೋ ಕಾರಣ ಅದಕ್ಕೂ ಜಾಮ್ ಐತೆ. ಇನ್ನೊಂದು ರೋಡಲ್ಲಿ ಹೋಗೋಣ ಅಂದರೆ ಮುಘಲ್ ರೋಡಲ್ಲಿ ಅದು ಇದ್ದಿದ್ದು ವೇಸ್ಟು. ಫುಲ್ಲು ಸಿಕ್ಕಾಪಟ್ಟೆ ಚಿಕ್ಕ ರೋಡು. ಅಲ್ಲೂ ಬರೀ ಲ್ಯಾಂಡ್ ಸ್ಲೈಡ್ ಜಾಸ್ತಿ ಈ ಟೈಮಲ್ಲಿ. ಯಾವಾಗ ಲ್ಯಾಂಡ್ ಸ್ಲೈಡ್ ಕಮ್ಮಿ ಆಗುತ್ತೋ ಆವಾಗ ನಮ್ಮ ಗಾಡಿಗಳು ಬಿಡ್ತಾರೆ. ಈ ಥರ ಕಾನ್ವೆಗಳು ಹಾಕೊಂಡು ಬಿಡ್ತಾ ಇರ್ತಾರೆ ಅವಾಗ. ಪಾಪ ಇಲ್ಲಿ ಪೊಲೀಸವ್ರಿಗೂ ಹೆವಿ ಹಿಂಸೆ. ಮತ್ತು ಇಲ್ಲೊಂದು ಬ್ಯಾರಿಕೇಡ್ ಹಾಕಿದ್ರಲ್ಲ, ಒಂದೊಂದು ಟೋಟಲ್ ಈ ಥರ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಕಾನ್ವೆ ಇರುತ್ತೆ. ಒಂದೊಂದು ಕಾನ್ವೆಲಿ ಒಂದೊಂದು ಸೈಡ್ ಗಾಡಿಗಳು ಬಿಡ್ತಾರೆ. ಇನ್ನೊಂದು ಏನಪ್ಪ ಅಂದರೆ ರೈಟ್ ಸೈಡ್ ಹೋಗ್ಬೋದು. ರೈಟ್ ಸೈಡ್ ಹೋಗ್ಬಿಟ್ರೆ ಮುಂದೆಗಡೆ ನಮ್ಮನ್ನು ಹಿಡ್ಕೊಂಡು ವಾಪಸ್ ಕಳಿಸ್ತಾರೆ. ಅದ್ರ ಬದಲು ಒಂದ್ಮೇಲೆ ಹೋದರೆ ಬೆಸ್ಟು. ಈ ಕಡೆ ಒಂದು ಸೈಡಲ್ಲೇ ಸುಮ್ಮನೆ ಯಾಕೆ ಹಿಂಸೆ ನಮಗೆ? ಏನು ಮಾಡೋಕ್ಕಲ್ಲ ಫ್ರೆಂಡ್ಸ್. ನಮ್ಮ ಹಣೆ ಬರ ಇಷ್ಟೇ, ಡ್ರೈವರ್ಗಳು ಹಣೆ ಬರ. ಎಲ್ಲ ಬಂದು ತಗ್ಲಾಕೊಂಬಿಟ್ಟಿದ್ದೀವಿ ನೋಡಿ. ಬರೋರು ದಯವಿಟ್ಟು ಕಾಶ್ಮೀರ್ ಕಡೆಗೆ ಇದು ಮಾಡಿ. ಆಮೇಲೆ ಎಷ್ಟೋ ಜನ ವೀಡಿಯೋಸ್ ಬರ್ತಾರ ಅಂತಾರೆ. ವೀಡಿಯೋಸ್ ಮಾಡೋಕ್ಕೆ ಇಲ್ಲಿ ಟೆನ್ಷನ್ಗಳು ಅದು ಇದು ಏನು ಮಾಡೋಕ್ಕಲ್ಲ ನೋಡಿ. ಆಪಲ್ ತುಂಬಿರೋ ನಾವು ಏನು ಮಾಡ್ತೀರಾ? ಫುಲ್ ಜಾಮೂನ್ ತಗ್ಲಾಕೊಂಡಿದ್ದೀವಿ ನೋಡಿ. ಎಲ್ಲ ಗಾಡಿಗಳಲ್ಲಿ ಅಡುಗೆ ಮಾಡ್ತಾರೆ. ಗಾಡಿಗಳಲ್ಲಿ ಅಡುಗೆ ಸಾಮಾನು ಇದ್ದರೆ ಬೆಸ್ಟು ಬ್ರೋ. ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಹಿಂಸೆ. ನಮ್ಮವ್ರು ಎಲ್ಲೋ ಹೋದರು ನೋಡಿ. ನಮ್ಮ ಅಬ್ಬಿ ಗಾಡಿನೂ ಇನ್ನೊಂದು ಗಾಡಿ ಅಲ್ಲೇ ಐತೆ, ಅಲ್ಲಿ ತಗ್ಲಾಕೊಂಡಿದ್ದು ನೋಡಿ. ಏನು ಮಾಡೋಕ್ಕಾಗಲ್ಲ. ಎಲ್ಲ ನಾವು ಕೇಳ್ಕೊಂಬಂದಿರೋದು ಕಾಶ್ಮೀರ್ ನೋಡಬೇಕು ಅಂದರೆ ಇದೇ ಥರ ಕಾಶ್ಮೀರ್ ನೋಡೋದು ನಾವು.